ಈ ಪಪ್ಪಾಳಿ ಬೆಳೆಯು ಈ ರೀತಿ ಅಂತೂ ಬರ್ತಾ ಇದೆ. ಅಂದರೆ ಇವಕ್ಕೆ ಒಂದಷ್ಟು ಸಟ್ಟಾಗಿದ್ದಾವೆ. ಸ್ವಲ್ಪ ಮಳೆ ವಾತಾವರಣದಿಂದ ಸ್ವಲ್ಪ ಪೀಕುಗಳು ಮೊನ್ನೆ ಹೊಡೆದಂಥ ಗೊಬ್ಬರದಿಂದ ಈ ರೀತಿ ಮತ್ತು ಫರ್ಟಿಲೈಸರಿಂದ ಈ ರೀತಿ ಸಟ್ಟಿಂಗ್ ಆಗ್ತಾ ಇದ್ದಾವೆ. ಸಟ್ಟಿಂಗ್ ಆಗೋ ಮೂಮೆಂಟಿಗೆ ಈಗ ನನಗನ್ಸಿದ ಪ್ರಕಾರ ಜಿಂಕ್ ಅನ್ನೋ ಅಂಶ ಕಡಿಮೆ ಆಗಿದೆ ಅನಿಸುತ್ತೆ. ಈ ಜಿಂಕನ್ನು ಮಣ್ಣಿನಲ್ಲಿ ಜಿಂಕಿನ ಕೊರತೆ ಕಾಣ್ತಾ ಇದೆ ಅನಿಸುತ್ತೆ. ಆದ್ದರಿಂದ ಸತು ಇರಲಿಲ್ಲ ಅಂದರೆ ಶಕ್ತಿ ಎಲ್ಲಿ ಬರುತ್ತೆ ಅಂತೆ ನನ್ನ ಅಭಿಪ್ರಾಯ. ಓಕೆ, ಈ ರೀತಿ ವೈರಲ್ ಇನ್ಫೆಕ್ಷನ್ ಆಗ್ತಾ ಇದೆ. ಇದಕ್ಕೆ OIS ಅನ್ನೋದು ಒಂದು ಫರ್ಟಿಲೈಸರನ್ನು ಡ್ರಿಪ್ ಮುಖಾಂತರ ಕೊಟ್ಟಿದ್ದೇನೆ. ಆದರೂ ಕೂಡ ಸ್ವಲ್ಪ ಪ್ರಮಾಣ ಕಂಟ್ರೋಲ್ ಆಗಿದೆ. ಎಲೆ ಮತ್ತು ಈ ಥರ ಬರ್ತಾ ಇದೆ, ಎಲೆ ಕೂಡ ಚಿಗುರು ಕೆಳಗಡೆ ಅಂತೂ ಆ ಥರ ಕಾಣ್ತಾ ಇಲ್ಲ. ಸಟ್ಟಿಂಗ್ ಅಂತೂ ಆಗ್ತಾ ಇದೆ. ಇದಕ್ಕೆ ಇವಾಗ ನಾನು ಕೊಡ್ತಾ ಇರುವಂಥ ಡ್ರಿಪ್ ಸಿಸ್ಟಮ್ ಏನಪ್ಪ ಅಂದರೆ, ಡ್ರಿಪ್ಪಿನ ಮೂಲಕ ನಾನು ಕೊಡ್ತಾ ಇರೋದು ಜಿಂಕನ್ನು ಕೊಡ್ತಾ ಇದ್ದೀನಿ. ಮತ್ತು ಇದು ರೀತಿ ನಮ್ಮದು ನ್ಯೂಟ್ರಿಕ್ಲಿಕ್ ಅಂತೇಳಿ ಬೋರಿಕ್ಸ್ ಅವ್ರದ್ದು ಒಂದು 250 ml ಒನ್ ಟೈಮು ಸಿರಿ ಅನ್ನೋದು ಬೋರಿಕ್ಸ್ ಸಿರಿ ಅವರ ಮತ್ತೊಂದು ಪ್ರಯೋಜನಕಾರಿ ಪೌಷ್ಟಿಕ ಗೊಬ್ಬರವಂತೆ. ಮತ್ತು 200 ml ಬೋರಿಕ್ ಪ್ಲಾಂಟ್ ಚಾರ್ಜರ್ ಎಂದೇ ಹೆಸರುವಾಸಿಯಾಗಿರುವಂಥ ಒಂದು ಬೋರಿಕ್ಸ್ ಅವರ ಇದು ಎಲ್ಲದಕ್ಕೂ ಕೂಡ ಬರ್ತದೆ. ಮತ್ತು ಬೋರಾನನ್ನು ಅರ್ಧ kg ಬೋರಾನನ್ನು 200 ಲೀಟರ್ ಅರ್ಧ kg ಬೋರಾನನ್ನು 200 ಲೀಟರ್ ಆಲ್ ಬೋರಾನ್ 20%. ಇದು ಜಿಂಕ್ ಚಲ್ಮೆನಿ ಅವರ ಜಿಂಕ್ ಪೌಡರನ್ನು ನಾನು ಕೂಡ, ಇದು ಲಘು ಪೋಷಕಾಂಶ ಆಗಿರೋದರಿಂದ ನೀರಿನಲ್ಲಿ ಕೂಡ ಕರಗುತ್ತದೆ. ಆದ್ದರಿಂದ ಇದನ್ನು ಡ್ರಿಪ್ ಮುಖಾಂತರ ಕೊಟ್ಟ ನಂತರ ಯಾವ ರೀತಿ ಪ್ರಚೋದನೆಗೊಳಗೊಳ್ಳುತ್ತದೆ ಅನ್ನೋದೇ ನಮ್ಮ ಆಶಯ. ನೋಡೋಣ, ಮತ್ತೆ ಸಿಗೋಣ ಇದನ್ನು ಮಾಡಿದ ನಂತರ. ಓಕೆ, ಇವಿಷ್ಟು ಇವಾಗ ಮಾಡ್ತಾ ಇರುವಂಥ ಕೆಲಸ. ನೋಡೋಣ, ಮತ್ತೆ ಸಿಗೋಣ. ಧನ್ಯವಾದಗಳು ಎಲ್ರಿಗೂ. ಮತ್ತೆ ಡ್ರಿಪ್ ಮುಖಾಂತರ ಸೇರಿಸಿದ ನಂತರ ಮತ್ತೆ ಹೇಳುವೆ, ಪಪ್ಪಾಯಿ ಬೆಳೆಯ ಒಂದು ಕಡೆ ಬೆಳೆದಿದೆ, ಒಂದು ಕಡೆ ಬೆಳೆದಿಲ್ಲ. ಆದರೆ ಬೋರಿಕ್ಸ್ ಅವರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಎಲ್ಲ ಸಮಾನವಾಗಿ ಬೆಳವಣಿಗೆ ಆಗುತ್ತದೆ ಎಂದು. ಯಾಕಂದರೆ ಮಳೆಯ ವಾತಾವರಣದಿಂದ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇದೆ. ನೋಡೋಣ, ಲಾಭದಾಯಕವಾಗಿ ವಿಚಾರ ಮಾಡೋಣ. ಓಕೆ, ಕಂಗ್ರ್ಯಾಚುಲೇಷನ್, ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ ರೈತ ಬಾಂಧವರೇ.